ಮಕ್ಕಳ ಮುಂದೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಧರ್ಮದ ಬಗ್ಗೆ ಅವಹೇಳನ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕಿಯ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಆಯಿತು, ಪ್ರತಿಭಟನೆಗಳಾಯಿತು. ಶಾಸಕರ ಆದಿಯಾಗಿ ಹಿಂದೂ ಸಂಘಟನೆಯವರು ಪ್ರೊಟೆಸ್ಟ್ ಮಾಡಿದ್ದನ್ನ ಗಮನಿಸಿದೀವಿ. ಈಗ ಅದರ ಮುಂದುವರೆದ ಭಾಗ ಶಿಕ್ಷಕಿ ಸಸ್ಪೆಂಡ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಂಗಳೂರಿನ ಸಂತ ಜೆರುಸಾ ಶಾಲೆ ಶಿಕ್ಷಕಿ ಪ್ರಭಾ ಸಸ್ಪೆಂಡ್ ಆಗಿರೋದು. ಶಾಲೆಯ ಆಡಳಿತ ಮಂಡಳಿಯಿಂದ ಅಮಾನತು ಆದೇಶ ಹೊರಡಿಸಲಾಗಿದೆ. ಪೋಷಕರ ಮುಂದೆ ಅಮಾನತು ಮಾಡಿರುವುದಾಗಿ ಘೋಷಣೆ ಮಾಡಲಾಗಿದೆ. ಶಿಕ್ಷಕಿ ಪ್ರಭಾ ವಿರುದ್ಧ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣಾಧಿಕಾರಿಗಳಿಗೆ ಒತ್ತಾಯ ಕೂಡ ಆಗಿತ್ತು. ಅಲ್ಲಿನ ಶಾಸಕರಾದಿಯಾಗಿ ಹಿಂದೂ ಸಂಘಟನೆಯವರು ಶಾಲೆಯ ಮುಂಭಾಗ ಯಾವ ರೀತಿ ಪ್ರೊಟೆಸ್ಟ್ ಮಾಡಿದ್ರು, ಪೋಷಕರು ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಮನ ಬಗ್ಗೆ ಅವಹೇಳನ, ಧರ್ಮದ ಬಗ್ಗೆ ಅವಹೇಳನ ಮಾಡಿರುವಂತಹ ವಿಚಾರ. ಮಕ್ಕಳು ಹೋಗಿ ಸಹಜವಾಗಿ ಪೋಷಕರ ಮುಂದೆ ಶಾಲೆಯಲ್ಲಿ ಶಿಕ್ಷಕರು ಈ ರೀತಿ ಪಾಠ ಮಾಡಿದ್ದಾರೆ ಅಂತ ಹೇಳಿದ್ರಂತೆ. ಆ ನಂತರ ಪೋಷಕರ ಗಮನಕ್ಕೆ ಬಂದಿದೆ. ನಂತರ ಅದು ಹಿಂದೂ ಸಂಘಟನೆಗಳ ಗಮನಕ್ಕೆ ಬಂತು. ಎಲ್ಲರೂ ಸೇರಿ ದೊಡ್ಡ ಮಟ್ಟದ ಹೋರಾಟಕ್ಕೆ, ಪ್ರತಿಭಟನೆಗಳಿಗೆ ಮುಂದಾದರೂ ಶಿಕ್ಷಕಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಈಗ ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡಿ ಶಾಲೆಯ ಆಡಳಿತ ಮಂಡಳಿ ಆದೇಶ ಹೊರಡಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಈಗ ಮಕ್ಕಳಿಗೆ ಪಾಠ ಮಾಡಿದ್ರು, ಧರ್ಮದ ಅವಹೇಳನ ಆಗಿತ್ತು ಅನ್ನುವಂತಹ ವಿಚಾರ ಪೋಷಕರ ಗಮನಕ್ಕೆ ಬಂದಿದ್ದು ಹೇಗೆ? ಇದೆಲ್ಲ ಗೊತ್ತಾದ ಬಳಿಕ ದೊಡ್ಡ ಮಟ್ಟದ ಹೋರಾಟಗಳು, ಪ್ರತಿಭಟನೆ ಆಗಿದ್ದನ್ನ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ ಅಂದ್ರೆ ಶಿಕ್ಷಕಿಯ ಅಮಾನತು ಕೂಡ ಆಗಿರೋದು. ಸ್ಟೋರಿಯ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ಮಂಗಳೂರಿನ ಸೆಂಟ್ ಜೆರೋಸಾ ಶಾಲೆ ಏನಿದೆ, ಇಲ್ಲಿ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗಿರುವಂಥದ್ದು. ಇವತ್ತು ಬೆಳಗಿನಿಂದಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನೇ ಪಡೆದುಕೊಂಡಿರುವಂಥದ್ದು. ಈಗ ದೃಶ್ಯದಲ್ಲಿ ಗಮನಿಸ್ಬೋದು, ಜೆರೋಸಾ ಏನು ಶಾಲೆ ಏನಿದೆ ಇದರ ಮುಂಭಾಗದಲ್ಲಿ ಏನು ವಿದ್ಯಾರ್ಥಿಗಳ ಪೋಷಕರು, ಹಿಂದೂ ಸಂಘಟನೆಯ ಪ್ರಮುಖರು ಮತ್ತು ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿರುವಂಥ ದೃಶ್ಯವನ್ನು ಈಗ ಗಮನಿಸ್ಬೋದು. ಇನ್ನು ಇವತ್ತು ಬೆಳಿಗ್ಗೆಯೂ ಕೂಡ ಹಿಂದೂ ಸಂಘಟನೆಯ ಪ್ರಮುಖರು, ವೇದವ್ಯಾಸ್ ಕಾಮತ್ ಅವರು ಮತ್ತು ಪೋಷಕರು ಏನು ಶಿಕ್ಷಣ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಏನು ಶಿಕ್ಷಕಿ ಅಮಾನತಿಗೆ ಬಹಳಷ್ಟು ಆಗ್ರಹಿಸಿದ್ರು. ಬಳಿಕ ಈಗ ಮತ್ತೆ ಶಾಲೆಯ ಮುಂಭಾಗ ಬಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅಂದರೆ ಆ ಶಿಕ್ಷಕಿಯನ್ನು ಅಮಾನತು ಮಾಡಬೇಕು ಅನ್ನೋಂಥ ಪ್ರತಿಭಟನೆ ಹೆಚ್ಚಾದಂತೆ ಶಾಲಾ ಪ್ರಮುಖರು ಬಂದು ಈಗಾಗಲೇ ಏನು ಪೋಷಕರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಶಾಲೆಯ ಶಿಕ್ಷಕಿ ಪ್ರಭಾ ಏನಿದ್ದಾರೆ ಅವರನ್ನು ಅಮಾನತು ಮಾಡಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಆದರೆ ಪೋಷಕರು ಈಗ ಮತ್ತಷ್ಟು ಪ್ರತಿಭಟನೆ ಮಾಡ್ತಿರೋದು. ಯಾಕಂದರೆ ಇಲ್ಲಿ ಮತ್ತೊಬ್ಬ ಶಿಕ್ಷಕರಾದಂಥ ಸ್ಟೀವನ್ ಅನ್ನುವರಿದ್ದರು, ಅವರನ್ನು ಕೂಡ ಆದಷ್ಟು ಶೀಘ್ರವಾಗಿ ಅಮಾನತು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಶಾಲೆ ಏನಿದೆ ಇಲ್ಲಿ ಈ ಹಿಂದಿನಿಂದಲೂ ಬಹಳಷ್ಟು ರೂಲ್ಸ್ಗಳಿತ್ತು. ಅಂದರೆ ಬಿಂದಿಗೆ ಇಡಬಾರ್ದು, ಕೈಗೆ ರಕ್ಷಾಬಂಧನ ತೊಡಬಾರ್ದು ಮತ್ತು ಆ ಹೂವನ್ನು ಮುಡಿಬಾರ್ದು ಅನ್ನುವಂಥ ಒಂದಷ್ಟು ರೂಲ್ಸ್ಗಳಿತ್ತು. ಅದನ್ನು ಒಪ್ಪಿಕೊಂಡಿದ್ರು. ಆದರೆ ಈಗ ಶ್ರೀರಾಮ ಮತ್ತು ಮೋದಿ ಮಾಡಿರುವಂಥದ್ದು ಇದು ಸರಿಯಲ್ಲ. ದಿನೇಶ್, ಈಗ ಶಿಕ್ಷಕಿಯ ಅಮಾನತಾಗಿದೆ. ಹಿಂದೂ ಸಂಘಟನೆಯವರು ಹೋರಾಟ, ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರಾ? ಹೇಗಿದೆ ಸ್ಥಳದಲ್ಲಿ ಪರಿಸ್ಥಿತಿ? ಹೌದು ಶ್ರುತಿಯಿಂದ, ಅಂದರೆ ಶಾಲೆಯ ಪ್ರಮುಖರು ಈಗಾಗಲೇ ಬಂದು ತಿಳಿಸಿರುವಂಥದ್ದು. ಅಂದರೆ ಪ್ರಭಾ ಅವರನ್ನು ಅಮಾನತು ಮಾಡಿದೆ ಅಂತ ಹೇಳಿರುವಂಥದ್ದು. ಆದರೂ ಕೂಡ ಏನು ಹಿಂದೂ ಸಂಘಟನೆಯವರು ಮತ್ತು ಪೋಷಕರು ಬಹಳಷ್ಟು ಪ್ರತಿಭಟನೆಯನ್ನು ಮುಂದುವರಿಸಿದ್ದರು. ಯಾಕಂದರೆ ಆ ಪ್ರಭಾ ಅವರು ಇಲ್ಲಿ ಎಲ್ಲರೂ ಎದುರು ಬಂದು ಕ್ಷಮೆ ಕೇಳಬೇಕು ಮತ್ತು ಮತ್ತೊಬ್ಬ ಶಿಕ್ಷಕರೇನು ಸ್ಟೀವನ್ ಏನಿದ್ದಾರೆ ಅವರು ಹಿಂದೂ ಧರ್ಮದ ಏನು ದೇವರುಗಳಿಗೆ ಅವಹೇಳನ ಮಾಡಿದ್ದಾರೆ, ದೈವದ ಬಗ್ಗೆ ಕೆಟ್ಟದಾಗಿ ಮಾತಾಡಿದೆ, ಹೀಗಾಗಿ ಅವರನ್ನು ಕೂಡ ಅಮಾನತು ಮಾಡಬೇಕು ಅನ್ನುವಂಥ ಆಗ್ರಹ ಈಗಾಗಲೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿರುವಂಥದ್ದು. ಈಗ ದೃಶ್ಯದಲ್ಲಿ ಗಮನಿಸಬಹುದು, ಆ ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಮತ್ತು ಇಲ್ಲಿನ ಶಾಲೆಯ ಶಿಕ್ಷಕರ ನಡುವೆ ಒಂದಷ್ಟು ವಾಗ್ವಾದಗಳು ಕೂಡ ಆಗ್ತಾ ಇರುವಂಥದ್ದು. ವೇದವ್ಯಾಸ್ ಕಾಮತ್ ಅವರು ಇಲ್ಲಿನ ಶಿಕ್ಷಕರನ್ನು ಒಂದಷ್ಟು ತರಾಟೆಗೆ ತೆಗೆದುಕೊಳ್ತಿರುವಂಥದ್ದು. ಅಂದರೆ ಶ್ರೀರಾಮಚಂದ್ರ ಯಾರಿದ್ದಾರೆ, ಮೋದಿ ಏನಿದ್ದಾರೆ, ಇವರನ್ನು ಅವಹೇಳನ ಮಾಡೋದು ಸರಿಯಲ್ಲ. ಶಾಲೆಯಲ್ಲಿ ಆ ಶಿಕ್ಷಣ ಕೊಡಬೇಕು ಹೊರತು ಈ ರೀತಿಯಂಥ ಮಕ್ಕಳಿಗೆ ಮನಸ್ಸಲ್ಲಿ ಏನಂತೆ ಅಂತ ಭಾವನೆ ತುಂಬಾರ್ದು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿರುವಂಥದ್ದು.
ಇನ್ನು ಶಾಲೆಯ ಸುತ್ತಲೂ ಅಂದರೆ ಈ ಆವರಣದ ಸುತ್ತಲೂ ಹಲವು ಅಂದರೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಜಮಾಯಿಸಿರುವಂಥ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದ್ರೆ ವಾಗ್ವಾದ ಆಗ್ತಾ ಇದೆಯಾ? ಎಕ್ಸಾಕ್ಟ್ಲಿ ಸ್ಥಳದಲ್ಲಿ ಏನಾಗ್ತಾ ಇದೆ ತೋರಿಸಬಹುದಾ? ವಿವರಣೆ ಕೊಡಬಹುದಾ? ಹತ್ರಕ್ಕೆ ಹೋಗಬಹುದಾ? ಅಲ್ಲಿ ಶ್ರುತಿ, ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಶಾಲೆಯ ಶಿಕ್ಷಕರಿಗೆ ಏನು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಅಂದರೆ ಶಿಕ್ಷಕಾದಿಯವರು ಶಿಕ್ಷಣವನ್ನು ಮಾಡಬೇಕು, ಅಂದರೆ ಪಾಠವನ್ನು ಮಾಡಬೇಕು, ಆದರೆ ಯಾವುದೇ ರೀತಿ ಈ ರೀತಿಯಾದಂಥ ಧರ್ಮ ಅವಹೇಳನ ಮಾಡಬಾರ್ದು, ಅಂದರೆ ಶಿಕ್ಷಕ ವೃತ್ತಿಗೆ ಈ ರೀತಿಯಾದಂಥ ಅವಮಾನ ಈ ರೀತಿಯಾಗಿ ಮಾತಾಡ್ತಿರುವಂಥ, ಹೀಗಾಗಿ ಈ ರೀತಿ ಅದು ಮಾತಾಡುವಂಥ ಸರಿಯಲ್ಲ. ಶಿಕ್ಷಕಿ ಈಗಾಗಲೇ ಬಂದು ಕ್ಷಮೆ ಕೇಳಬೇಕು ಮತ್ತು ಮತ್ತೊಬ್ಬ ಶಿಕ್ಷಕ ಸ್ಟೀವನ್ ಏನಿದ್ದಾರೆ ಇವರು ಕೂಡ ಅಮಾನತು ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಏನು ಸ್ಥಳೀಯ ಶಾಸಕರಾದಂಥ ವೇದವ್ಯಾಸ್ ಅವರು ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದರೆ ಈ ಶಾಲೆಯ ಆವರಣದ ಒಳಗಡೆ ಈ ವೇದವ್ಯಾಸ್ ಕಾಮತ್ ಅವರು ಆ ಒಂದು ಶಿಕ್ಷಕರನ್ನ ಈಗಾಗಲೇ ತರಾಟೆಗೆ ತೆಗೆದುಕೊಳ್ಳುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು ಶ್ರುತಿ. ಮತ್ತು ಆ ಪೋಷಕರು ಕೂಡ ಈಗಾಗಲೇ ಬಹಳಷ್ಟು ಪ್ರತಿಭಟನೆಯನ್ನು ಮುಂದುವರಿಸಿರುವಂಥ, ಅಂದರೆ ಶ್ರೀವನ್ ಅವರನ್ನು ಆದಷ್ಟು ಶೀಘ್ರವಾಗಿ ಅವರನ್ನು ಅಮಾನತು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥ ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇಂದಿನ ಮಕ್ಕಳೇ ನಾಳಿನ ಉತ್ತಮ ಪ್ರಜೆಗಳು ಅಂತ ನಾವೆಲ್ಲ ಹೇಳ್ತೀವಿ. ಅಂತ ಮಕ್ಕಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಯಾರು ಕೂಡ ಮಾಡಬಾರ್ದು. ಅದು ಕೂಡ ಶಾಲೆಯಲ್ಲಿ ಏನು ಅರಿಯದ ಮಕ್ಕಳಲ್ಲಿ ಧರ್ಮದ ಬಗ್ಗೆ ಅವಹೇಳನ ಮಾಡೋದು, ಒಂದು ಧರ್ಮದ ಪ್ರಚಾರ ಮಾಡೋದು, ಮತ್ತೊಂದು ಧರ್ಮಕ್ಕೆ ಅವಹೇಳನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪೋಷಕರ ಗಮನಕ್ಕೆ ಬಂತು, ಮಕ್ಕಳು ಬಂದು ಹೇಳ್ಕೊಂಡ್ರಂತೆ ಈ ರೀತಿ ರಾಮನ ಬಗ್ಗೆ ಹೇಳ್ತಾ ಇದ್ರು, ಧರ್ಮದ ಬಗ್ಗೆ ಹೇಳ್ತಾ ಇದ್ರು ಅಂತ. ತತ್ಕ್ಷಣಕ್ಕೆ ಪೋಷಕರು ಅಲರ್ಟ್ ಆಗಿದ್ದಾರೆ. ಹಿಂದೂ ಸಂಘಟನೆಯವರ ಗಮನಕ್ಕೆ ತಂದ್ರು. ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಹಿಂದೂ ಸಂಘಟನೆಯವರು ಮುಂದಾದ್ರು. ಶಾಸಕರ ಆದಿಯಾಗಿ ವೇದವ್ಯಾಸ್ ಅವರು ಸ್ಥಳದಲ್ಲೇ ಇರೋದನ್ನ ನಾವು ಈಗಲೂ ಕೂಡ ಗಮನಿಸ್ತಾ ಇದ್ದೀವಿ. ಅವರ ಆಗ್ರಹ ಇಷ್ಟೇ ಆಗಿದೆ, ಈ ಕೂಡಲೇ ಶಿಕ್ಷಕಿಯ ವಿರುದ್ಧ ಕ್ರಮ ಆಗಬೇಕು, ಕ್ರಮ ಆಗೋ ತನಕ ಹೋರಾಟ ಬಿಡಲ್ಲ, ಪ್ರತಿಭಟನೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ಶಿಕ್ಷಕಿಯ ಸಸ್ಪೆಂಡ್ ಆಗಿದೆ. ದೃಶ್ಯ ನೋಡ್ತಾ ಇದ್ದೀವಿ. ಈಗಲೂ ಕೂಡ ಶಾಸಕರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋದು. ಅಲ್ಲಿ ಕೆಲ ಕಾಲ ಪರಿಸ್ಥಿತಿಯನ್ನ ಗಮನಿಸಿದ್ರೆ ವಾಗ್ವಾದ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಶಾಸಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಅಲ್ಲಿ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ದಿನೇಶ್ ವಿವರಣೆ ಕೊಡ್ತಾ ಇದ್ದಂತ ಹೊತ್ತಲ್ಲೇ ಹೇಳ್ತಾ ಇದ್ರು. ಇನ್ನೂ ಕೆಲ ಹಿಂದೂ ಸಂಘಟನೆಯ ಮುಖಂಡರು ಸ್ಥಳದಲ್ಲೇ ಇದ್ದಾರೆ. ಸ್ಟ್ಯಾಂಡ್ ತಂದಿಲ್ವಾ? ಸ್ಟ್ಯಾಂಡ್ ಮಾಡ್ಬೋದು. ದೃಶ್ಯ ನೋಡ್ತಾ ಇರೋದು ನಾವು ಶಾಲೆಯ ಮುಂಭಾಗ ಕಂಡು ಬರ್ತಾ ಇರುವಂತಹ ದೃಶ್ಯ. ಮಂಗಳೂರಿನ ಸಂತ ಜೆರೋಸಾ ಶಾಲೆ, ಅದರ ಮುಂಭಾಗವೇ ಈಗ ಶಾಸಕರಾದಿಯಾಗಿ ಹಿಂದೂ ಸಂಘಟನೆಯವರು ಪ್ರತಿಭಟನೆಗೆ ಮುಂದಾಗಿದ್ರು. ವೇದವ್ಯಾಸ್ ಕಾಮತ್ ಆ ಭಾಗದ ಶಾಸಕರು, ಅವರ ನೇತೃತ್ವದಲ್ಲೇ ಇವತ್ತು ಆಗ್ರಹ ಆಗಿರೋದು. ಶಿಕ್ಷಕಿ ಪ್ರಭಾ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ. ಮಕ್ಕಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಯಾರು ಕೂಡ ಮಾಡಬಾರ್ದು. ಆ ಕೆಲಸ ಮಾಡಿದ್ದಾರೆ ಅಂದ್ರೆ ತತ್ಕ್ಷಣಕ್ಕೆ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗಿತ್ತು. ಪ್ರತಿಭಟನೆ ಮಾಡಿದ್ರು. ಬೆಳಗ್ಗೆಯಿಂದ ಪೋಷಕರು, ಹಿಂದೂ ಸಂಘಟನೆಯವರು, ಶಾಸಕರು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ರು ಶಾಲೆಯ ಮುಂಭಾಗದಲ್ಲಿ. ಸದ್ಯ ಎಲ್ಲರ ಒತ್ತಡದ ಮೇರೆಗೆ ಶಿಕ್ಷಕಿಯ ವಿರುದ್ಧ ಕ್ರಮ ಆಗಿರೋದು. ಶಿಕ್ಷಕಿಯನ್ನ ಅಮಾನತು ಮಾಡಿ ಶಾಲೆಯ ಆಡಳಿತ ಮಂಡಳಿ ಆದೇಶ ನೀಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಟ್ ಆದ್ರೂ ಕೂಡ ಪರಿಸ್ಥಿತಿ ತಿಳಿಯಾದಂತೆ ಕಾಣಿಸ್ತಾ ಇಲ್ಲ. ದೃಶ್ಯವನ್ನ ಗಮನಿಸ್ತಾ ಇದ್ರೆ
ಇನ್ನು ಕೂಡ ಶಾಸಕ ವೇದವ್ಯಾಸ್ ಕಾಮತ್ ಅವರು ಅಲ್ಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಹಿಂದೂ ಸಂಘಟನೆಯ ಪ್ರಮುಖರು ಇನ್ನು ಸ್ಥಳದಲ್ಲಿದ್ದಾರೆ, ಕೆಲ ಪೋಷಕರು ಕೂಡ ಇರೋದು. ವಾಗ್ವಾದ ನಡೆದಿರೋದು, ಶಾಸಕರು ಯಾರಿಗೋ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ಅಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಮಾಹಿತಿ ಕೊಡ್ತಾ ಇದ್ರು. ಮೋಸ್ಟ್ಲಿ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧವೇ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಹೇಗೆ ಈ ರೀತಿ ಶಿಕ್ಷಕರನ್ನ ಇಟ್ಕೊಂಡಿದ್ದೀರಿ ನಿಮ್ಮ ಶಾಲೆಯಲ್ಲಿ? ಮಕ್ಕಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತೋರು ಬೇಕಾ ನಿಮ್ಮಂತ ಶಾಲೆಗಳಿಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಶಾಸಕರು. ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಒಂದೇ, ಇಂದಿನ ಮಕ್ಕಳೇ ನಾಳಿನ ಉತ್ತಮ ಪ್ರಜೆಗಳು ಅಂತ ನಾವು ಹೇಳ್ತೀವಿ. ಅದರಂತೆ ಒಳ್ಳೆ ಮನಸ್ಸುಗಳು, ಒಳ್ಳೆ ರೀತಿಯಲ್ಲೇ ಸಂದೇಶ ಇರಬೇಕು, ಪಾಠ ಮಾಡಬೇಕು. ಆದರೆ ಧರ್ಮದ ಬಗ್ಗೆ, ರಾಮನ ಬಗ್ಗೆ ಯಾಕೆ ಅವಹೇಳನ ಮಾಡಿದ್ದು, ಯಾಕೆ ಈ ರೀತಿ ವಿಷ ಬೀಜ ಬಿತ್ತುವ ಕೆಲಸವನ್ನ ಶಿಕ್ಷಕಿ ಪ್ರಭಾ ಅವರು ಮಾಡಿದ್ರೋ ಗೊತ್ತಿಲ್ಲ. ಆದರೆ ತತ್ಕ್ಷಣಕ್ಕೆ ಹಿಂದೂ ಸಂಘಟನೆಯವರು ಅಲರ್ಟ್ ಆಗಿದ್ದಾರೆ. ಆ ಶಿಕ್ಷಕಿಯ ವಿರುದ್ಧ ಸದ್ಯ ಕ್ರಮ ಕೂಡ ಆಗಿದೆ. ಇದು ಹೋರಾಟಕ್ಕೆ ಸಿಕ್ಕ ಜಯ. ಶಿಕ್ಷಕಿ ಪ್ರಭಾ ಸಸ್ಪೆಂಡ್ ಆಗಿದ್ದು ಸದ್ಯ ಪರಿಸ್ಥಿತಿ ತಿಳಿ ಆಗ್ತಾ ಇದೆ. ಹಂತ ಹಂತವಾಗಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರೇ ಅಲ್ಲಿಂದ ಮೂವ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಈ ಶಾಲೆ ಮ್ಯಾನೇಜ್ಮೆಂಟ್ ಅವರೊಟ್ಟಿಗೆ ಜೊತೆಯಾಗಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಈಗ ಒಂದು ಅವರು ಲೆಟರ್ ಮಾಡ್ಲಿಕ್ಕೆ ಒಳಗೆ ಹೋಗಿದ್ದಾರೆ. ಅದು ಯಾರು ಸಿಸ್ಟರ್ ಸ್ವಲ್ಪ ಏನು ತಪ್ಪು ಮಾಡಿದ್ದಾರೆ, ಅವರ ತಪ್ಪು ಮಾಡಿದವರಿಗೆ ನಾವು ಈಗ ಸಸ್ಪೆಂಡ್ ಮಾಡ್ತೇವೆ. ಸಸ್ಪೆನ್ಷನ್ ಆರ್ಡರ್ ಮತ್ತು ಈ ಶಾಲೆ ಮ್ಯಾನೇಜ್ಮೆಂಟ್ ಅವರೊಟ್ಟಿಗೆ ಜೊತೆಯಾಗಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಈಗ ಒಂದು ಅವರು ಲೆಟರ್ ಮಾಡ್ಲಿಕ್ಕೆ ಒಳಗೆ ಹೋಗಿದ್ದಾರೆ. ಅದು ಯಾರು ಸಿಸ್ಟರ್ ಸ್ವಲ್ಪ ಏನು ತಪ್ಪು ಮಾಡಿದ್ದಾರೆ, ಅವರ ತಪ್ಪು ಮಾಡಿದವರಿಗೆ ನಮ್ಮ ಹಿಂದೂ ಒಂದು ವಿದ್ಯಾರ್ಥಿಗೆ ರಾಮನ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನು ಸಣ್ಣ ಮಗು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳನ್ನು ಕರೆದು ನಿಮ್ಮ ನಂಬಿಕೆ 7th ಸ್ಟ್ಯಾಂಡರ್ಡ್ ನಿಮ್ಮ ನಂಬಿಕೆ ಸರಿ ಇಲ್ಲ, ಎಲ್ಲೋ ಒಂದು ಕಡೆ ಮಸೀದಿಯನ್ನು ತೆಗೆದು ಮಂದಿರವನ್ನು ಕಟ್ಟಿ ಅಲ್ಲಿ ಡೆಕೋರೇಷನ್ ಮಾಡಿ ಕಲ್ಲಿಗೆ ಡೆಕೋರೇಷನ್ ಮಾಡಿದರೆ ಏನು ದೇವರು ಇರ್ತಾರ ಅನ್ನುವಂಥ ಒಂದು ಮಾತನ್ನು ಮಕ್ಕಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಪರಿಣಾಮ ಮಾಡುವಂಥ ಕೆಲಸವನ್ನು ಜರೋಸಾ ಶಾಲೆಯ ಒಂದು ಟೀಚರ್ ಮಾಡಿರ್ತಾರೆ. ನಮ್ಮ ಇದು ಮೊದಲ ಘಟನೆ ಅಲ್ಲ, ಬೇರೆ ಬೇರೆ ಘಟನೆ. ನನ್ನ ಕ್ಷೇತ್ರದಲ್ಲಿ ಸಹ ಒಂದು ಶಾಲೆಯಲ್ಲಿ ರಾಖಿ ಕಟ್ಟಿದ್ದನ್ನು ತೆಗೆದು ಬಿಸಾಡುವಂಥದ್ದು ಕೆಲಸ ಆಗಿದೆ. ಬೇರೆ ಬೇರೆ ಸಮಯದಲ್ಲಿ ಹೂ ಮುಡಬಾರ್ದು, ಬಳೆ ಹಾಕಬಾರ್ದು, ಬಿಂದಿ ಹಾಕಬಾರ್ದು, ಇದೆಲ್ಲ ಆಗ್ತಾನೆ ಇರ್ತದೆ. ಆದರೆ ಈಗ ಒಂದು ಹೆಜ್ಜೆ ಮುಂದೋಗಿ ನಿಮ್ಮ ನಂಬಿಕೆ ಸರಿಯಿಲ್ಲ, ರಾಮನೇ ಸರಿಯಿಲ್ಲ